ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ದಾಖಲಿಸಿದ್ದಂತಹ ಮಾಡಾಳು ವಿರುದ್ಧದ ಪ್ರಕರಣ ರದ್ದುಗೊಂಡಿದೆ. ಕೇಸನ್ನ ರದ್ದುಗೊಳಿಸಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ. ಸ್ಪೀಕರ್ ಅನುಮತಿ ಪಡೆಯದೇನೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಹೀಗಾಗಿ ತಾಂತ್ರಿಕ ಕಾರಣದಿಂದಾಗಿ ರಿಲೀಫ್ ಅನ್ನ ಪಡೆದಿದ್ದಾರೆ ಮಾಡಾಳು ವಿರೂಪಾಕ್ಷಪ್ಪಗೆ ಮಾತ್ರ ರಿಲೀಫ್. ಪುತ್ರ ಪ್ರಶಾಂತ್ಗೆ ಈ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿಲ್ಲ. ಕೆಎಸ್ಡಿಎಲ್ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಲಂಚ ಸ್ವೀಕಾರ ಮಾಡಿದಂತಹ ಆರೋಪದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಜೈಲು ಸೇರಿದ್ರು. ಈಗ ಅದೇ ಪ್ರಕರಣ ಲೋಕಾಯುಕ್ತ ದಾಖಲು ಮಾಡಿದಂತಹ ಪ್ರಕರಣವನ್ನ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ತಾಂತ್ರಿಕ ಕಾರಣಗಳಿಂದಾಗಿ ಆ ಪ್ರಕರಣವನ್ನ ರದ್ದುಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಿರುವಂತಹ ಆದೇಶ ಇದು. ಸ್ಪೀಕರ್ ಅನುಮತಿಯನ್ನ ಪಡೆಯದೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿದ್ರು. ಅವರು ಒಬ್ಬ ಸದನದ ಶಾಸಕರು ಕೂಡ ಆಗಿರೋದ್ರಿಂದ ಸ್ಪೀಕರ್ ಅನುಮತಿಯನ್ನ ಪಡೆದು ತನಿಖೆ ಮಾಡಬೇಕಾಗಿತ್ತು. ಬಟ್ ಪಡೆಯದೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ, ತಾಂತ್ರಿಕ ಕಾರಣಕ್ಕಾಗಿ ರಿಲೀಫ್ ಅನ್ನ ಪಡೆದಿದ್ದಾರೆ ಮಾಡಾಳು ವಿರೂಪಾಕ್ಷಪ್ಪ. ಲಂಚ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದಿದ್ರು ಮಾಡಾಳು ವಿರೂಪಾಕ್ಷಪ್ಪ. ಕೆಎಸ್ಡಿಎಲ್ ಅಧ್ಯಕ್ಷ ಹುದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಬಟ್ ಈ ಪ್ರಕರಣದಲ್ಲಿ ಕೇವಲ ಮಾಡಾಳು ವಿರೂಪಾಕ್ಷಪ್ಪ ಅವರ ವಿರುದ್ಧದ ಕೇಸ್ ಮಾತ್ರ ರದ್ದಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆದೇಶವನ್ನ ಹೊರಡಿಸಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಮಾಡಾಳು ವಿರೂಪಾಕ್ಷಪ್ಪ ಅವರ ವಿರುದ್ಧದ ಪ್ರಕರಣ. ಬಟ್ ಅದೇ ಪ್ರಕರಣದಲ್ಲಿ ಸದ್ಯ ಕೇಸನ್ನೇ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರೋದು. ತಾಂತ್ರಿಕ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ವಿವರಿಸಬಹುದಾ ವಿಷ್ಣು ಪ್ರಸಾದ್? ಈಗ ಹೈಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸಿರುವಂತಹ ಅಂಶ ಏನಂತಂದ್ರೆ, ಯಾವುದೇ ಒಬ್ಬ ರಾಜಕಾರಣಿಯ ವಿರುದ್ಧ ಇರ್ಬೋದು, ಮತ್ತೆ ಅದರಲ್ಲೂ ಪ್ರಮುಖವಾಗಿ ಜನರಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೇ ಕ್ರಿಮಿನಲ್ ಕೇಸ್ ದಾಖಲಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸದ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರದ ಪರ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೇರವಾಗಿ ಸ್ಪೀಕರ್ ಅವರ ಪರ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ. ಕಾರಣ ಏನಂತಂದ್ರೆ, ಅವರು ಒಬ್ರು ಎಲೆಕ್ಟೆಡ್ ಮೆಂಬರ್ ಆಗಿರುವ ಹಿನ್ನೆಲೆಯಲ್ಲಿ ಅವ್ರನ್ನ ಪರ್ಮಿಷನ್ ಪಡೆದುಕೊಂಡು ಅವರ ವಿರುದ್ಧ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮುಂದುವರಿಸೋದಕ್ಕೆ ಅವಕಾಶ ಇರುವಂತದ್ದು. ಅದನ್ನ ಈಗ ಮಾಡಿಲ್ಲ ಅನ್ನೋ ಒಂದು ಅಂಶವನ್ನ ಅವರ ಪರ ವಕೀಲರು ಹೈಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈ ಒಂದು ಟೆಕ್ನಿಕಲ್ ಗ್ರೌಂಡ್ ಅನ್ನ ಪರಿಗಣಿಸಿರುವಂತಹ ಹೈಕೋರ್ಟ್ ಅವರ ವಿರುದ್ಧ ದಾಖಲಾಗಿದ್ದಂತಹ ಕೇಸ್ ಏನಿದೆ ಇದನ್ನ ರದ್ದುಗೊಳಿಸುವಂತಹ ಕೆಲಸವನ್ನು ಮಾಡಿದೆ. ಇನ್ನ ಇದರಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ಇಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಅವರು ನೇರವಾಗಿ ಟ್ರ್ಯಾಪ್ ಮಾಡುವಂಥದ್ದು. ಅಂದ್ರೆ ಈ ಒಂದು ಕೆಎಸ್ಡಿಎಲ್ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ಕೇಸ್ ನಡೆಸುವಂತ ಸಂದರ್ಭದಲ್ಲಿ ಏನೋ ಟ್ರ್ಯಾಪ್ ಮಾಡುವಂತ ಕೆಲಸವನ್ನು ಏನ್ ಮಾಡಿದ್ರು. ಆಗ ಪ್ರಶಾಂತ್ ಮಾಡಾಳು ಅಂದ್ರೆ ಅವರ ಪುತ್ರ ಜೊತೆಗೆ ಒಬ್ಬ ಬ್ರೋಕರ್ ಸಮೇತ ಅಲ್ಲಿ ರೇಡ್ ಮಾಡುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅವ್ರು ಸಿಕ್ಕಾಕುವಂತಹ ಕೆಲಸ ಆಗಿತ್ತು. ಆದ್ರೆ ಆ ಪ್ರಕರಣದಲ್ಲಿ ಅಂದ್ರೆ ಬೇರೆ ಒಬ್ಬ ಇಲಾಖೆಯಲ್ಲಿ ಏನೋ ಕೆಲಸವನ್ನು ನಿರ್ವಹಿಸಿರುವಂತಹ ವ್ಯಕ್ತಿ ತನ್ನ ಅಪ್ಪನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಅಕ್ರಮ ಎಸಗಿದ್ದಾರೆ. ಮತ್ತೆ ತನ್ನ ಮಗನ ಕೃತ್ಯಕ್ಕೆ ಮಾಡಾಳು ವಿರೂಪಾಕ್ಷಪ್ಪ ಅವರು ಪರೋಕ್ಷವಾಗಿ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳ ಟೀಮ್ ಮಾಡಿದ್ರು. ಮತ್ತೆ ಪ್ರಕರಣದಲ್ಲಿ ಅದೇ ಆಧಾರದ ಮೇರೆಗೆ ಅವ್ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನು ಮಾಡಿದ್ರು. ಮತ್ತೆ ಕೆಲ ದಿನಗಳ ಕಾಲ ಅವ್ರನ್ನ ಜೈಲಿಗೆ ಕಳಿಸುವಂತಹ ಕೆಲಸವೂ ಕೂಡ ಆಗಿತ್ತು. ಆದ್ರೆ ಈಗ ತನಿಖೆಯ ಹಂತದಲ್ಲಿ ಈಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಬಂದಂತಹ ವೇಳೆಯಲ್ಲಿ ಅವರ ಪರ ವಕೀಲರು ಅದನ್ನ ಅರ್ಜಿಯನ್ನ ರದ್ದು ಕೋರುವಂತಹ ಮನವಿ ಸಲ್ಲಿಸಿದ್ರು. ಕಾರಣ ಏನಂತಂದ್ರೆ, ಇಲ್ಲಿ ಟ್ರ್ಯಾಪ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಸಕ್ಷಮ ಪ್ರಾಧಿಕಾರದ ಪರ್ಮಿಷನ್ ಬೇಕಾಗಿಲ್ಲ. ಆದ್ರೆ ಇಲ್ಲಿ ಟ್ರ್ಯಾಪ್ ಮಾಡುವಂತದ್ದು ಅವರ ಪುತ್ರ ಆಗಿರುವಂತಹ ಪ್ರಶಾಂತ್ ಮಾಡಾಳು ವಿರೂಪಾಕ್ಷ ಮತ್ತೆ ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಯನ್ನು ಟ್ರ್ಯಾಪ್ ಮಾಡುವಂತದ್ದು. ಆದ್ರೆ ಇಲ್ಲಿ ವಿರೂಪಾಕ್ಷಪ್ಪನವರನ್ನ ನೇರವಾದಂತಹ ಯಾವುದೇ ಕನೆಕ್ಟೆಡ್ ಆಗಿರ್ಲಿ ಲಿಂಕ್ ಅನ್ನು ಪತ್ತೆ ಹಚ್ಚುವಂತ ಕೆಲಸ ಆಗಿರ್ಲಿಲ್ಲ. ಕೊನೆಗೆ ಈ ತನಿಖೆ ಹಂತದಲ್ಲಿ ಮಗ ತಂದೆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮತ್ತೆ ಮಗ ತಾನು ಇಂಥ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಪರೋಕ್ಷವಾಗಿ ಇವರು ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಪೀಕರ್ ಪರ್ಮಿಷನ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಬೇಕಿತ್ತು. ಅದನ್ನು ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಕ್ಷಮ ಪ್ರಾಧಿಕಾರ ಪರ್ಮಿಷನ್ ಎಲ್ಲ ಪಡೆಯದೆ ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡಲಾಗಿದೆ, ತನಿಖೆಯನ್ನು ಮಾಡಲಾಗಿದೆ. ಮತ್ತೆ ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ಹೈಕೋರ್ಟ್ ಅವರ ವಿರುದ್ಧದ ಏನೋ ಎಫ್ಐಆರ್ ಏನಿದೆ ಅದನ್ನು ರದ್ದುಗೊಳಿಸುವಂತ ಕೆಲಸವನ್ನು ಮಾಡಿದೆ. ಉಳಿದಂತೆ ಅವರ ಮಗ ಏನು ಪ್ರಶಾಂತ್ ಮಾಡಾಳು ಅವರು ಟ್ರಾಪ್ ಅನ್ನು ಸಿಗಾಕೊಂಡಿದ್ರು ಅವರ ವಿರುದ್ಧದ ತನಿಖೆ ಮತ್ತೆ ಕೆಎಸ್ಡಿಎಲ್ ಅಲ್ಲಿರುವಂತಹ ಸಿಬ್ಬಂದಿಗಳೇನು ಇವರಿಗೆ ಸಾಥ್ ಕೊಟ್ಟಿದ್ರು ಅವರ ವಿರುದ್ಧದ ತನಿಖೆ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮಾಡಾಳು ವಿರೂಪಾಕ್ಷಪ್ಪ ಅವರ ವಿರುದ್ಧ ಲಂಚ ಪಡೆದಂತಹ ಆರೋಪ ಕೇಳಿಬಂದಿತ್ತು. ಕೆಎಸ್ಡಿಎಲ್ ಅಧ್ಯಕ್ಷರಾಗಿದ್ರು ಅವರು. ಆ ಸಂದರ್ಭದಲ್ಲಿ ಕೇಳಿ ಬಂದಿದ್ದಂತಹ ಆರೋಪ ಆಯಿತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಮಾಡಾಳು ವಿರೂಪಾಕ್ಷಪ್ಪ ಅವರಿಗೆ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ತಾಂತ್ರಿಕ ಗ್ರೌಂಡ್ನ ಆಧಾರದ ಮೇಲೆ ಅವರ ವಿರುದ್ಧದ ಪ್ರಕರಣವನ್ನ ರದ್ದುಗೊಳಿಸಿದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.